ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮಂಜುನಾಥ್. ಮೆಮೊರಿ ಟ್ರಿಪ್ ಅನ್ನೋ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಫುಡ್ ಲಾಗು, ಟ್ರಿಪ್ ಜರ್ನಿ ಇದರ ಸಂಬಂಧಪಟ್ಟಂಗೆ ನಾನು ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಮೆಂಟ್ ಮಾಡಿ. ನಿಮ್ಮ ಆರೈಕೆ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫುಡ್ ಲಾಗ್ ಸ್ಟಾರ್ಟ್ ಆಗಿಂದ ಮುಂಚೆ ಒಂದು ಕವನ ಹೇಳೋಣ. ಮರೆಯಾದಳು ಹೆತ್ತವಳು ಮರೆಯಾದಳು, ಮಾತ್ರ ಮರೆಯಾಗುವುದಿಲ್ಲ. ಪ್ರೀತಿ ಮಾತ್ರ ನೆನಪು ಸಾವಿರ ಇದೆ, ನೆನಪು ನೋಡಬೇಕೆಂಬ ಹಂಬಲವಿದೆ, ಆದರೆ ಮತ್ತೆ ಅವಳು ಸಿಗುವುದಿಲ್ಲ. ಅಮ್ಮ ಇನ್ಯಾವ ಜನ್ಮದಲ್ಲಿ ನೀನು ಸಿಗುವೆಯೋ ಏನೋ, ದೇವರಲ್ಲಿ ಬೇಡುವಿನ ಮುಂದಿನ ಜನ್ಮ ನೀನೇ ನನ್ನ ಅಮ್ಮ. ಆಯ್ತು ಫ್ರೆಂಡ್, ವಿಡಿಯೋ ಕೊನೆಯಲ್ಲಿ ಇನ್ನೊಂದು ಕವನ ಹೇಳ್ತೀನಿ, ನೋಡಿ. ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತೊಂದು ಸ್ಪೆಷಲ್ ಮಾಡೋಣ. ಸ್ಪೆಷಲ್ ಅನ್ನೋದು ಏನು ಗೊತ್ತಾನೆ, ನಮ್ಮ ಭಾಷೆ ಸ್ಪೆಷಲ್ ಅಂದ್ರೆ ಮಟನ್ನೇ, ಅದನ್ನೇ ಮಾಡೋಣ. ಬನ್ನಿ, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹೀಗೆಲ್ಲ ರೆಡಿ ಮಾಡೋಣ. ಬನ್ನಿ ಕ್ಲೀನ್ ಮಾಡೋಣ. ಬಾಣಲೆಗೆ ಹಾಕಿ ನೀವು ಇನ್ನೊಂದು ಸರಿ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕ್ಲೀನ್ ಮಾಡೋಣ. ಮಟನ್ನು ಕ್ಲೀನಾಗಿರ್ಬೇಕು. ಅರಿಶಿನ ಹಾಕಿದ್ರೆ ಸ್ವಲ್ಪ ನೀಟಾಗಿರ್ತದೆ. ಇದೊಂದು 3 ನಿಮಿಷ ಇರಲಿ. ನಿಮಗೆ ಇನ್ನೊಂದ್ಸರಿ ನೀರಲ್ಲಿ ತೊಳೆದಾಯ್ತು, ಒಂದು 2 ಸರಿ ಇನ್ನುವೇ. ಬನ್ನಿ ಫ್ರೆಂಡ್ಸ್, ಮಟನ್ನು ಸ್ವಲ್ಪ ಅರಿಶಿನದಲ್ಲಿ ನೆನೆಲಿ. ಅಷ್ಟರೊಳಗೆ ನೋಡಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಬನ್ನಿ ಗೈಸ್, ನಮ್ಮ ಮಟನ್ಗೆ ನೋಡಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಟೊಮೊಟೊ ತಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 2 ಪೀಸ್ ಫ್ರೆಂಡ್ಸ್. ಕೊತ್ತಂಬರಿ ಸೊಪ್ಪು, ಪುದೀನ 2 ಒಟ್ಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನಕಾಯಿ ಅಂತ ಮಾಡಿದ್ದೀನಿ. ಸ್ವಲ್ಪ ಖಾರ ತಿಂತೀವಿ ನಾವು, ಅದಕ್ಕೆ ನೀವು ನೋಡಾಕಡೆ. ಶುಂಠಿ ಸ್ವಲ್ಪ ಚಿಕ್ಕ ಕಟ್ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಒಂದು 5 ನಿಮಿಷ ಆಯಿತು. ಈಗ ನೀಟಾಗಿ ಇನ್ನೊಂದ್ಸರಿ ನೀಟಾಗಿ ಕೊಡೋಣ. ಬನ್ನಿಗೆ ಸಿಗಲ್ಲ ಸ್ವಲ್ಪ ಹುರ್ಕೊಬಿಡೋಣ. ಕೊಂಡು ಹುರಿದು ಸ್ವಲ್ಪ ಟೇಸ್ಟ್ ಇರ್ತದೆ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಗಂಟ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಇನ್ನೊಂದೇನು ಗೊತ್ತಾ, ನಮ್ಮ ಅಡುಗೆಯಲ್ಲಿ ಬರೀ ಅಡುಗೆ ಮಾತ್ರ ತೋರಿಸಲ್ಲ. ಲಾಸ್ಟ್ ಒಂದು ಆಮೇಲೆ
10 ನಿಮಿಷ ಚೆನ್ನಾಗಿ ಹುರಿಯೋಣ. ಮಟನ್ನು ಹುರಿದಷ್ಟು ಟೇಸ್ಟ್ ಬರುತ್ತೆ. ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಇವಾಗ. ಇನ್ನೂ ಸ್ವಲ್ಪ ಉಟ್ಕೊಳ್ಳೋಣ, ಚೆನ್ನಾಗಿ ಉಟ್ಕೊಳ್ಳೋಣ. ಬೇಯಬೇಕು ಮಟನ್. ಸ್ವಲ್ಪ ಬೇಯ್ತಾ ಇರಲಿ, ಖಾರ ಉಟ್ಕೊಳ್ಳೋ ಬನ್ನಿ. ಬನ್ನಿ ಫ್ರೆಂಡ್ಸ್, ಇದು ಮಟನ್ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಧನಿಯಾ ಪೌಡರ್ ಹಾಕೋಣ. ನಾನು ಆವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ನಲ್ಲ ಫ್ರೆಂಡ್ಸ್, ಅದ್ರ ಜೊತೆಗೆ ಹಾಕೊಂಡಿದ್ದೀನಿ 2 ಸ್ಪೂನ್ ಮೆಣಸಿನ ಪೌಡರ್. ಬನ್ನಿ ಫ್ರೆಂಡ್ಸ್, ಖಾರ ಹಾಕೊಳ್ಳೋಣ. ಇವಾಗ ರುಬ್ಬಿರೋದೆಲ್ಲ ಮಸಾಲೆ ಹಾಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ. ನಲ್ಲಿ ಮುಳೆ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಇದಕ್ಕೆ ನೀರು ಹಾಕೋಣ. ಕುಕ್ಕರ್ ರುಬ್ಬಿದ್ವಲ್ಲ ಅದೇ ನೀರು ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು. ನೀರಲ್ಲಿ ಒಂದು 5 ನಿಮಿಷ ಬೇಯಲಿ, ಆಮೇಲೆ ಕುಕ್ಕರ್ ಲಾಕ್ ಮಾಡೋಣ. ಕುಕ್ಕರ್ ಆಮೇಲೆ ಸ್ವಲ್ಪ ಕುದಿ ಬರಲಿ ಫ್ರೆಂಡ್ಸ್. ಲಾಸ್ಟಿಗೆ ರುಚಿಗೆ ತಪ್ಪಷ್ಟು ಉಪ್ಪು. ನಾವೇನೇ ಮಾಡಿದ್ರು ಕೊನೆಗೆ ಉಪ್ಪು ಹೆಚ್ಚು ಕಮ್ಮಿ ಆದರೆ ಅಡಿಗೆನೇ ಕಲಾಸ ಆಗ್ಬಿಡ್ತದೆ. ನೋಡ್ಕೊಳ್ಳಿ, ಕಮ್ಮಿ ಆದ್ರೆ ಹಾಕೋದು, ಜಾಸ್ತಿ ಆದರೆ ಇವಾಗ ಫ್ರೆಂಡ್ಸ್ ಇದೊಂದು ಸ್ವಲ್ಪ ದಯವಿಟ್ಟು ಕುದಿ ಬರಲಿ, ಆಮೇಲೆ ಮುಚ್ಚೋಡ ಹಾಕೊಳ್ಳಿ. ಇದು ಕುದೀತಾ ಇರೋದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಳ್ಳೋಣ. ತಣ್ಣೀರು ಹಾಕಿಬಿಟ್ರೆ ಟೆಂಪ್ರೇಚರ್ ಹೋಗ್ಬಿಡುತ್ತೆ. ನೋಡಿ, ನಿಮಗೆ ಕಂಫರ್ಟಬಲ್ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕಿ, ಸಾಂಬಾರು ಥರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಮ್ಮಿ ಜಾಸ್ತಿ. ಇವಾಗ ಮುಚ್ಚಳ ಮುಚ್ಚಿಬಿಡೋಣ.
ಇವಾಗ ಒಂದು 8-10 ವಿಷಲಾಗಲಿ ಆಮೇಲೆ ತೆಗಿಯೋಣ. ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ಮಟನ್ ನೋಡೋಣ ಇವಾಗ. ನೋಡಿ ಈ ಸ್ಟ್ರೆಚ್ಚರಲ್ಲಿ ಟೇಸ್ಟ್ ಮಾಡೋಣ ಬನ್ನಿ. ಬನ್ನಿ ಫ್ರೆಂಡ್ಸ್, ಮಟನ್ ಹಾಕೊಂಡು ಮುದ್ದೆ ಜೊತೆ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ. ಕವಿಯಾಗುವ ಆಸೆ ನನಗಿಲ್ಲ, ಬನ್ನಿ ಫ್ರೆಂಡ್ಸ್, ಬರೆಯುವ ಹವ್ಯಾಸನೂ ನನಗಿಲ್ಲ. ಟೇಸ್ಟ್ ನೋಡೋಣ. ಮನದಲ್ಲಿ ನಾನಿನ್ನ ನೆನೆದಾಗ ಮೂಡುವುದು ಆ ಅನುರಾಗ. ನಾ ಏನು ಮಾಡಲು ಹೇಳು. ಮಟನ್ ಚೆನ್ನಾಗಿ ಬಂದಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಫ್ರೆಂಡ್ಸ್. ಮಟನ್ ಸಡದಾಗಿದೆ. ನೋಡಿ ಫ್ರೆಂಡ್ಸ್, ನೀವು ಮನೆ ಕಡೆ ಈ ಥರ ಮಟನ್ ತಗೊಂಡು ಈ ರೆಸಿಪಿಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಟನ್ನು. ಹಾಗೆ ಒಂದು ಕವನ ಹೇಳ್ತೀನಿ, ಆ ಕವನನೂ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದೆ ಇಲ್ವ ಅಂತ ನೀವು ಹೇಳಿ. ಆ ಕವನ ಹಾಕ್ತೀನಿ ಫ್ರೆಂಡ್ಸ್. ಕವಿಯಾಗುವ ಆಸೆ ನನಗಿಲ್ಲ, ಕವಿತೆ ಬರೆಯುವ ಹವ್ಯಾಸನೂ ನನಗಿಲ್ಲ. ಮನದಲ್ಲಿ ನಾನಿನ್ನ ನೆನೆದಾಗ ಮೂಡುವುದು ಆ ಅನುರಾಗ. ನಾ ಏನು ಮಾಡಲು ಹೇಳು ಗೆಳತಿ.